ನಿಮ್ಮ ಮಾಡಿಫೈಡ್ ಜೀಪ್ ಯಾವ ಮಾಡಲ್ಲು ಹೆಂಗೆ ಈ ಲೆವೆಲ್ಗೆ ರೆಡಿ ಮಾಡಿದ್ದೀವಿ? ಇದು 1940. ಒಂದು ವೆಹಿಕಲ್ ಈ ಥರ ಔಟ್ಪುಟ್ ಬರಬೇಕು ಅಂದರೆ ನಿಮಗೆ ಮಿನಿಮಮ್ ಟು ಮಿನಿಮಮ್ 1 ವರ್ಷ ಟೈಮ್. ಈ ಗಂಡ ಬೇರುಂಡ ನೋಡ್ಬೋದು ನೀವು, ಇದು ವಾಟರ್ ಕ್ಯಾನ್, ಮತ್ತೆ ಇದು ನೋಡ್ಬೋದು ನೀವು ಶೌಲ್ ಮತ್ತೆ ಆಕ್ಸ್ ಎಲ್ಲ ಇದೆ ನಿಮಗೆ. ಈ ಸೆಂಟರ್ ಯೂನಿಟ್ ಅನ್ನೋದು ಜೀಪಲ್ಲೆಲ್ಲ ಈ ಕಾನ್ಸೆಪ್ಟ್ ಎಲ್ಲ ಏನೂ ಇಲ್ಲ. ಒಂದು ಕಾಲೇಜ್ ಸೈಡ್ ಹೋಗ್ಬಿಟ್ರೆ ಇಡೀ ಹುಡುಗಿರೆಲ್ಲ ಹಿಂಗೆ ತಿರುಗ್ತಾರೆ. ಇಲ್ಲ ಹುಡುಗಿರು ತಿರುಗ್ತಾರೋ ಇಲ್ಲೋ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗ್ಬೇಕಲ್ಲ, ಹುಡುಗರು ತಿರುಗ್ಬೇಕು ನಮಗೆ. ಹುಡುಗರು ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ ಡೈಲಿ. ನಾನು ಚಂದನ್. ಇವತ್ತೊಂದು ಮಾಡಿಫೈಡ್ ಜೀಪನ್ನು ಕರ್ಕೊಂಡು ಬಂದಿದ್ದೀನಿ. ಒಬ್ಬರು ರಾಕೇಶ್ ಸರ್ ಅಂತ ಬಂದಿದ್ದಾರೆ. ಯಾವ ರೀತಿಯಾಗಿ ಅವ್ರು ಮಾಡಿಫೈಡ್ ಮಾಡಿದ್ದಾರೆ, ಏನೇನೆಲ್ಲ ಮಾಡಿಫೈಡ್ ಮಾಡಿದ್ದಾರೆ, ಒಂದು ಮಿಲಿಟರಿ ಜೀಪ್ ಲೆವೆಲ್ಗೆ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ಹಾಯ್ ರಾಕೇಶ್ ಸರ್. ಹಾಯ್ ಚಂದನ್. ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ? ಸೂಪರ್. ಮಾಡಿಫೈಡ್ ಜೀಪ್ ಕರ್ಸೋಸಿಗೆ ಸಾಕಾಯ್ತು ನಮಗೂ ಕೂಡ. ಅಲ್ಲ ಮೇನ್ ವೆದರ್ ಸಪೋರ್ಟ್ ಮಾಡ್ತಾ ಇದ್ದೀರಾ? ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ಮೆಚ್ಕೊಬೇಕು. ಕರೆಕ್ಟ್, ಎಕ್ಸಾಕ್ಟ್ಲಿ 2 to 3 ಡೇಸ್ ಇಂದ ನಮಗೆ ಇದು ಸ್ಕಿಪ್ ಆಗ್ತಿಲ್ಲ ಈ ವಿಡಿಯೋ. ಒಂದು ಪಕ್ಷದಲ್ಲಿ ನಾವು ಮಳೆಯಲ್ಲಿ ನೆಂದ್ರೂ ಪರವಾಗಿಲ್ಲ, ಗಾಡಿಗೆ ಒಂದು ಕವರ್ ಹಾಕ್ಬಿಟ್ಟು ಮಳೆಯಲ್ಲಿ ನೆಂದು ಕುಡ್ಕೊತಿರ್ತೀವಿ ನಾವು. ನಮ್ದು ಅದು ಆ ಪಾಲಿಸಿ ಅದು. ಸರ್, ಇನ್ನು ನಿಮ್ಮ ಮಾಡಿಫೈಡ್ ಜೀಪ್ ಯಾವ ಮಾಡಲ್ಲು ಹೆಂಗೆ ಈ ಲೆವೆಲ್ಗೆ ರೆಡಿ ಮಾಡಿದೀವಿ? ಒಂದು ಇಡೀ ಮೋಸ್ಟ್ಲಿ ಒಂದು ಕಾಲೇಜ್ ಸೈಡ್ ಹೋಗ್ಬಿಟ್ರೆ ಇಡೀ ಹುಡುಗಿರೆಲ್ಲ ಹಿಂಗೆ ತಿರುಗ್ತಾರೆ ಗಾಡಿನ. ಇಲ್ಲ ಹುಡುಗಿರು ತಿರುಗ್ತಾರೋ ಇಲ್ಲೋ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗ್ಬೇಕಲ್ಲ, ಹುಡುಗರು ತಿರುಗ್ಬೇಕು ನಮಗೆ. ಹುಡುಗಿರು ತಿರುಗೋದು ಆಮೇಲೆ, ಬಿಕಾಸ್ ಹುಡುಗಿರು ತಿರುಗೋದು ಕಾಮನ್ ಆಗ್ಬಿಟ್ಟಿದೆ ಈಗ. ಹುಡುಗರು ತಿರುಗೋದಿದೆಯಲ್ಲ ಆ ಟಾಸ್ಕ್ ತುಂಬಾ ಟಫ್ ಅಂತ ಅನ್ಸುತ್ತೆ. ಸರ್, ಇನ್ನು ಗಾಡಿ ಬಗ್ಗೆ ಹೇಳೋದಾಯ್ತು ಅಂದ್ರೆ ಇದು ಕಂಪ್ಲೀಟ್ಲಿ ಫೋರ್ಡ್ ಜೀಪ್. ವಿಲ್ಲೀಸ್ಗೆ ಮುಂಚೆ ಬಂದಿರೋದು. ವಿಲ್ಲೀಸ್ಗೆ ಮುಂಚೆ ಬಂದಿರೋದು ಗಾಡಿ ಈ ಲೆವೆಲ್ಗೆ ರೆಡಿ ಆಗಿದೆಯಲ್ಲ ಇವಾಗ. ಹೌದು ಸರ್, ಇನ್ನು ಬಂದಾಗ ಹೇಗಿತ್ತು ಸರ್ ಈ ಗಾಡಿ? ಇದು ಎಲ್ಲ ಆಕ್ಚುಲಿ World War II ಆ ಥರ ಏನಿರುತ್ತೆ ಆ ಥರ ಇದರಲ್ಲಿ ವೆಹಿಕಲ್ ಯೂಸ್ ಮಾಡಿರೋದು. World War II ಲೆವೆಲ್ಗೆ Ford ಇದು 1940 1940 ಪ್ಲಸ್ 1940 to 40-50 ಇನ್ ಬಿಟ್ವೀನ್ ದಟ್ ಬರುತ್ತೆ ನಿಮಗೆ. ಫೋರ್ಡ್ ಎಲ್ಲ ಬಂದಿರೋದು ನಿಮ್ಗೆ ಅದೇ ಪೀರಿಯಡ್ ಅಲ್ಲಿ. ಅದಾದ್ಮೇಲೆ ವಿಲ್ಲೀಸ್ ಅಂತ ಸ್ಟಾರ್ಟ್ ಆಯ್ತು. ಸೊ ಫೋರ್ಡ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಚಾರ್ಸಿ ಬಂದು ಶಾರ್ಟ್ ಚಾರ್ಸಿ. ಟಬ್ಬು ತುಂಬಾ ಚಿಕ್ಕದು, ನೋಡೋದಕ್ಕೆ ತುಂಬಾ ಟೈನಿ ಆಗಿ ಕಾಣುತ್ತೆ ನಿಮ್ಗೆ. ನೋಡೋದಕ್ಕೆ ಲುಕ್ ವೈಸ್ ಇರುತ್ತೆ. ಜೀಪಲ್ಲಿ ತುಂಬಾ ವೆರೈಟಿ ಇರುತ್ತೆ. ನಿಮ್ಗೆ ಯಾವಾಗ ಜೀಪ್ ಲೆಂತ್ ಚಾರ್ಸಿ ದೊಡ್ಡದಾಯ್ತು, ನೀವು ಎಷ್ಟೇ ಮಾಡಿಫಿಕೇಶನ್ ಮಾಡಿ ಆ ಲುಕ್ಕೇ ಬರಲ್ಲ. ಕರೆಕ್ಟ್. ಇದು ಶಾರ್ಟ್ ಬಾಡಿ ತರ. ನಿಮ್ಗೆ ಶಾರ್ಟ್ ಬಾಡಿ ಬಂದಷ್ಟು ನಿಮ್ಗೆ ನೀವು ಇದಕ್ಕೆ ಎಷ್ಟೇ ಕಸ್ಟಮೈಸ್ ಮಾಡಿದ್ರು ನಿಮ್ಗೆ ಆ ಲುಕ್ ಡಬಲ್ ಕೊಡ್ತಾನೆ ಇರುತ್ತೆ. ಸೂಪರ್. ಸೊ ಅದು ಮೇನ್ ಇದ್ರ ಪ್ಲಸ್ ಪಾಯಿಂಟ್. ಆಮೇಲೆ ಇನ್ನು ಏನೇನು ಮಾಡಿಫಿಕೇಶನ್ ಮಾಡಿದ್ದೀರಾ ಹೇಳ್ಬೋದಾ? ಅಂಡ್ ಜೀಪ್ ಅಂದ್ರೆ ಎಲ್ಲರೂ ಜೀಪ್ ಅಂತಾರೆ. ಇವಾಗ ಜೀಪ್ ತಾರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಬಟ್ ಜೀಪ್ ಅಂದ್ರೆ ಇದು ಒರಿಜಿನಲ್. ನಿಮ್ಗೆ ಯಾವಾಗ ಇದು ವಿಂಡ್ಶೀಲ್ಡ್ ಫುಲ್ ಡೌನ್ ಆಗುತ್ತೆ, ನಿಮ್ಗೆ ಇದ್ರ ಫುಲ್ಲಿ ಓಪನ್ ಆಗಿ ಓಡಿಸ್ತೀರಾ, ಇದು ಜೀಪ್. ಈ ನಿಮ್ಗೆ ಓಪನ್ ಏರ್ ಫೀಲ್ ತಗೊಬೇಕು ಅಂದ್ರೆ ಈ ತರ ಇರಬೇಕು. ನೀವು ಫುಲ್ ಕಸ್ಟಮೈಸ್ ಟಾಪ್ ಎಲ್ಲ, ಇದಕ್ಕೆ ಟಾಪ್ ಎಲ್ಲ ಇದೆ. ಮಳೆ ಬಂದಾಗ ವಿತ್ ಇನ್ ಫ್ರಾಕ್ಷನ್ ಆಫ್ ಒಂದು 2 minutes ಅಲ್ಲಿ ನೀವು ಇದನ್ನ ಕ್ಲೋಸ್ ಮಾಡ್ಬಿಡ್ಬೋದು. ಮಳೆ ಬಂದ್ರೆ. ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ನಾವೆಲ್ಲ ಸಿಪಾಯಿ ಫ್ಯಾನ್ಸ್ಗಳು, ರವಿಚಂದ್ರನ್ ಸಿಪಾಯಿ ಫ್ಯಾನ್ಸ್. ನಾವು ಇದೆಲ್ಲ ಓಪನ್ ನಿಮಗೆ ಅಲ್ಲ, ನಾನು ಅವಾಗ ಇನ್ನ ನಾನು ಮೋಸ್ಟ್ಲಿ ನಾನು ಜೀಪ್ ತಗೊಂತೀನಿ ಅಂತ ಮೈಂಡ್ ಸೆಟ್ ಇರಲಿಲ್ಲ. ಬಟ್ ಸಾಂಗ್ ನೋಡಿದ್ಮೇಲೆ ಈ ಸಾಂಗ್ ಅಲ್ಲಿ ಈ ಜೀಪ್ ಹಿಂಗ್ ಓಡಿಸ್ತಾರಲ್ಲ, ಆ ಸಾಂಗ್ಗೂ ಆ ಜೀಪ್ಗೂ ಸಿಂಕ್ ಆಗ್ತಾ ಇರೋದಕ್ಕೂ ಫ್ಯೂಚರಲ್ಲಿ ತಗೊಂಡ್ಲೇಬೇಕು ಅಂತ ಹೇಳಿ ಅದೇ ಕಾನ್ಸೆಪ್ಟ್ ಮೇಲೆ ತಾರೆಲ್ಲ ಇವಾಗ ಬಂದಿದೆ. ನಾನು ಜೀಪ್ ಕ್ರೇಜ್ ನನಗೆ ಸ್ಟಾರ್ಟ್ ಆದಾಗ ಮಹೇಂದ್ರ ಅಲ್ಲಿ ಜೀಪ್ಸೇ ಇಲ್ಲ, ಅಂದ್ರೆ ಪ್ರೊಡಕ್ಷನ್ ಸ್ಟಾಪ್ ಆಗೋಗಿತ್ತು. ಯಾವಾಗ ಇದ್ರ ಕ್ರೇಜ್ ಯಾವ ಲೆವೆಲ್ ಬಿಲ್ಡ್ ಆಯ್ತು ಅಂತ ಹೇಳಿದ್ರೆ, ಕಂಪ್ನಿಯವನೇ ಮತ್ತೆ ರೀಪ್ರೊಡಕ್ಷನ್ ಮಾಡೋ ಥರ ಆಗೋಯ್ತು. ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಸ್ಟಾಕ್ ಇಲ್ಲ ಅಂದಾಗ ನಿಮ್ ಹೇಳಿದ್ದೇ ಪ್ರೈಸು ಕರೆಕ್ಟ್ ಆ ರೇಂಜ್ ಬೆಳ್ಕೊಂಡಿತ್ತು. ಸೊ ಮತ್ತೆ ಕಂಪ್ನಿ ತಾರ್ ಮಾಡಿದ್ಮೇಲೆ ಸಕ್ಸಸ್ ಆಯ್ತು. ಸೊ ಇದು ಓಪನ್ ಆದ್ರೆ ಜೀಪು ಇದು ಓಪನ್ ಆಗಿ, ಆಮೇಲೆ ಇದು ನೀವು ಹೋದಾಗ ಇದು ಪ್ರೆಸೆನ್ಸ್ ಇದೆಯಲ್ಲ, ರೋಡ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನು ಮಾಡಿಫಿಕೇಶನ್, ಹೆಡ್ಲೈಟ್ ಮಾಡಿಫಿಕೇಶನ್ ಆಗಿರ್ಬೋದು, ಇನ್ನು ನೀವು ಟೋಯಿಂಗ್ ಮಾಡಿಫಿಕೇಶನ್ ಎಲ್ಲ ಮಾಡಿದ್ದೀರಾ, ಇದ್ರ ಬಗ್ಗೆ ಹೇಳೋದಾಯ್ತು ಅಂದ್ರೆ ಇದು ಮೆಕ್ಯಾನಿಸಮ್ ನನ್ನ ಕಾನ್ಸೆಪ್ಟ್ ಏನು ಇಟ್ಕೊಂಡಿದ್ದೀನಿ ಅಂದರೆ, ಬಿಕಾಸ್ ಇವಾಗ ವಿಂಟೇಜ್ ಬಂದು ಮೇಂಟೈನ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಅಬ್ಸಲ್ಯೂಟ್ಲಿ ರೈಟ್. ಆಯ್ತಾ, ನಿಮಗೆ ಅದೇ ಥರ ಮನಿ ಫ್ಲೋ ಹಂಗೆ ಇದ್ರೆ ನೀವು ವಿಂಟೇಜ್ ಮೇಂಟೈನ್ ಮಾಡೋಕೆ ಹೋಗ್ಬೋದು. ಸೊ ಅದನ್ನು ನಾವು ಕಟ್ ಆಫ್ ಮಾಡೋದಕ್ಕೆ ಬೆಟರ್ ಅಂತ ಹೇಳಿದ್ರೆ, ಕಂಪ್ಲೀಟ್ ಬಾಡಿ ಆಕ್ಸೆಸರೀಸ್ ಎಲ್ಲ ಏನಿದೆ ಒರಿಜಿನಲ್ ಜೀಪ್ ಏನು ಬರುತ್ತೋ ಸೊ ಸೇಮ್ ಜೀಪ್ ಅದರಲ್ಲೇ. ಇನ್ನು ಇಂಜಿನ್ ಆಗಲಿ ಮೆಕ್ಯಾನಿಸಮ್ ಆಗಲಿ ಎಲ್ಲ ಬಂದು ನಾನು ಅಟ್ ಪ್ರೆಸೆಂಟ್ ನಾವು ಇವತ್ತು ನಿಮ್ಗೆ ಏನೋ ಒಂದು ಫೇಲ್ಯೂರ್ ಆಯಿತು ಮೆಕ್ಯಾನಿಸಮಲ್ಲಿ, ನಿಮ್ಗೆ ಅದು ಪಾರ್ಟ್ ಅವೈಲಬಲ್ ಇರಬೇಕು. ಕರೆಕ್ಟ್. ಅವಾಗ ನಿಮ್ಗೆ ಏನಾಗುತ್ತೆ, ನೀವು ಪಾರ್ಟ್ ತೊಗೊಂಡ್ಬರ್ತೀರಾ, ನಾರ್ಮಲ್ ಡೈಲಿ ಪ್ರೈಸಲ್ಲಿ ಏನಿರೋದು ಆ ಪ್ರೈಸ್ ಕೊಡ್ತೀರಾ, ನೀವು ಫಿಟ್ಟಿಂಗ್ ಮಾಡ್ಕೊತೀರಾ, ರನ್ ಮಾಡ್ತೀರಾ. ಎಂಡ್ ಆಫ್ ದಿ ಡೇ ನೋಡೋದಕ್ಕೆ ಔಟ್ಲುಕ್ ಏನು, ಇಟ್ಸ್ ಎನ್ ವಿಂಟೇಜ್. ಕರೆಕ್ಟ್. ಯಾರು ಬಂದು ನಾವು ಬಾನೆಟ್ ಒಳಗಡೆ ಏನು ಮಾಡ್ತಾ ಇದೀವಿ, ಏನು ಬಿಡ್ತಾ ಇದೀವಿ ಅಂತ ನೋಡಲ್ಲ. ಸೊ ಈ ಥರ ಇದ್ದಾಗ ನೀವು ಏನಾಗುತ್ತೆ, ಒಂದು ಊರಿಂದ ಇನ್ನೊಂದು ಊರಿಗೆ ಎತ್ಕೊಂಡು ಹೋಗಿ ನೀವು ಎಂಜಾಯ್ ಮಾಡ್ಬೋದು ರೈಡ್ನ. ಕರೆಕ್ಟ್. ನೀವು ಅದೇ ಕಂಪ್ಲೀಟ್ಲಿ ಪ್ಯೂರ್ ವಿಂಟೇಜ್ ಮೇಂಟೈನ್ ಮಾಡ್ತೀನಿ ಅಂದ್ರೆ ಎಲ್ಲೋ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಅದೇ ಸ್ಪೇರ್ಸ್ಗೆ ಹುಡುಕಾಡ್ಬೇಕು. ಅಂಡ್ ಮೋರ್ ಓವರ್ ನಿಮ್ದು ಆ ಟ್ರಿಪ್ ಏನಿರುತ್ತೆ ಆ ಮೂಡೇ ಹೊರಟೋಗುತ್ತೆ. ಕರೆಕ್ಟ್. ಅಬ್ಸಲ್ಯೂಟ್. ಸೊ ನನ್ನ ಕಾನ್ಸೆಪ್ಟ್ ಈ ಥರ. ನನ್ನ ಹತ್ರ ಪ್ಯೂರ್ಲಿ ಫುಲ್ ಸ್ಟಾಕು ಇದೆ. ಸ್ಟಾಕ್ ಎಲ್ಲ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಬ್ಯಾಕಪ್ ಟೀಮ್ ಇಟ್ಕೊಂಡೇ ಹೋಗಿರ್ತೀವಿ ನಾವು ಮೆಕ್ಯಾನಿಸಮ್. ಏನಾದ್ರು ಆಯ್ತು ಅಂದ್ರೆ ರೆಡಿ ಮಾಡ್ಕೊಳೋದಕ್ಕೆ. ಬಟ್ ನನ್ಗೆ ಆ ಟೆನ್ಷನ್ ಇರಬಾರ್ದು ಅಂತ ಇದನ್ನ ನಾನು ಥ್ರೂಔಟ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಖುಷಿಯಾಗಿ ಎತ್ಕೊಂಡು ಹೋಗ್ತೀನಿ. ಓಕೆ. ಇನ್ನು ನೀವು ಹೇಳಿದ್ರಿ ಈ ಗಾಡಿಯ ಮಾಡಿಫಿಕೇಶನ್ ಮಾಡಿಸಿ, ನಾವು ಮಾಡಿಫಿಕೇಶನ್ ಬಗ್ಗೆ ಹೇಳೋದಾಯ್ತು ಅಂದ್ರೆ,
ಮಾಡಿಫಿಕೇಶನ್ ಹೇಳಬೇಕು ಅಂತ ಹೇಳಿದ್ರೆ ಪೇಂಟ್ ಕ್ವಾಲಿಟಿ ಆಗಿರ್ಬೋದು, ನೀವು ನೋಡ್ಬೋದು ಆಯ್ತಾ. ಒಂದು ವೆಹಿಕಲ್ ಈ ತರ ಔಟ್ಪುಟ್ ಬರಬೇಕು ಅಂದ್ರೆ ನಿಮಗೆ ಮಿನಿಮಮ್ ಟು ಮಿನಿಮಮ್ 1 ವರ್ಷ ಟೈಮ್ ಬೇಕು. 1 ವರ್ಷ ಟೈಮ್ ಬೇಕು. ಹರಿಬರಿ ಅಂತ ಹೇಳ್ಬಿಟ್ಟಂದ್ರೆ ಹರಿಬರಿಯಲ್ಲಿ ಮಾಡೋದಕ್ಕಾಗಲ್ಲ. ಪ್ರತಿಯೊಂದು ನಾವು ನಿಂತ್ಕೊಂಡು ಕಸ್ಟಮೈಸ್ ಮಾಡಿರೋದು. ಯಾವುದನ್ನು ಎಲ್ಲೋ ತಂತು ತಗೊಂಬಂದು ಫಿಟ್ ಮಾಡಿದ್ವಿ ಅನ್ನೋ ಥರ ಅಲ್ಲ. ಪ್ರತಿಯೊಂದು ನಮ್ಗೆ ಇದೇ ಥರ ಬೇಕು, ಹೀಗೆ ಬೇಕು ಅಂತ ಹೇಳಿ ಪ್ರತಿಯೊಂದು ಇಂಚಲ್ಲೂ ಇಟ್ಕೊಂಡು ಕಸ್ಟಮೈಸ್ ಮಾಡಿದ್ವಿ. ಡಬಲ್ ವೈಪರ್ ಸಿಸ್ಟಮ್ ಮಾಡ್ಕೊಂಡಿದೀವಿ. ಆ್ಯಂಡ್ ಈ ಒಂದು ನೋಡಿ ನಿಮಗೆ ರೇರ್ ವ್ಯೂ ಮಿರರಲ್ಲಿ ಈ ಜೀಪ್ದು ನೋಡ್ಬೋದು. ಹೌದು ನಾವು ಅಕ್ರಾಲಿಕಲ್ ತಗೊಂಬಂದು ಕಟಿಂಗ್ ಮಾಡ್ಬಿಟ್ಟು ಲೇಸರ್ ಕಟಿಂಗ್ ಮಾಡಿ ಅದಕ್ಕೊಂದು ಸ್ಟಿಕರಿಂಗ್. ಸೊ ಹಿಂಗೆ ಮಿನಿಮೈಸ್ ಅಂತ ಹೇಳ್ಕೊಂಡು ನಾವು ಲೆಕ್ಕ ಇಲ್ದಿರಷ್ಟು ಮಾಡಿದ್ವಿ. ಆಮೇಲೆ ನೀವು ನೋಡ್ಬೋದು ವೀಲಲ್ಲಿ ಆ ಕಪ್ಸ್ ಬರುತ್ತಲ್ಲ ಅದನ್ನ ಕೂಡ ಕಸ್ಟಮೈಸ್ ಮಾಡ್ಕೊಂಡು ಇಟ್ಕೊಂಡಿದೀವಿ ನಾವು. ಇದು ನೋಡಿ, ಇದು ಮೆಟಲ್. ಈ ಜೀಪ್ ಅನ್ನೋದು ಏನಿದೆ ಈ ಲೋಗೋ, ಹೌದಾ, ಈ ಎಲ್ಲರೂ ಏನ್ ಮಾಡ್ತಾರೆ, ಸ್ಟಿಕರ್ ಮಾಡ್ತಾರೆ. ಕರೆಕ್ಟ್. ಸ್ಟಿಕರ್ ವಾಷಿಂಗ್ ಅಲ್ಲಿ ಹೊರಟೋಗೋದು ಮಾಡೋದೋಗುತ್ತೆ. ಆಮೇಲೆ ಅದು ನಿಮ್ಗೆ ಯೂನಿಕ್ ಅನ್ಸಲ್ಲ. ರಾಕೇಶ್ ಅಂದ್ರೆ ರಾಕೇಶ್ ಮಾಡಿಫಿಕೇಶನ್ ಅಂತ ಅನಿಸ್ಬೇಕು. ಈ ಗಾಡಿ ನಂದಲ್ಲ ಅಂದ್ರೂ ನಾನು ಎಲ್ಲಾದ್ರೂ ನಿಲ್ಲಿಸಿದ್ರೆ ಗೆಸ್ ಮಾಡ್ಬಿಡ್ತಾರೆ ಆಲ್ಮೋಸ್ಟ್. ಈ ರೇಂಜಿಗೆ ರೆಡಿ ಮಾಡಿದ್ರೆ ಮೋಸ್ಟ್ಲಿ ರಾಕೇಶ್ ರೆಡಿ ಮಾಡಿರ್ಬೋದು ಅನ್ನೋ ಮೈಂಡ್ ಥಾಟ್ ಇದೆ. ಸೊ ಅದನ್ನ ನಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಇದನ್ನ ನಾವು ತಗೊಂಡ್ಬಂದ್ಬಿಟ್ಟು ಅದ್ರ ಹಿಂದಗಡೆ ಒಂದು ಸ್ಕ್ರೂ ಇಟ್ಬಿಟ್ಟು ವೆಲ್ಡ್ ಮಾಡಿ ಅದನ್ನ ಹಿಂದಗಡೆಯಿಂದ ಮತ್ತೆ ಲಾಕ್ ಮಾಡಿ, ಬಿಕಾಸ್ ಬಿದೋಗ್ಬಾರ್ದು. ಕರೆಕ್ಟ್. ಸೊ ಆ ಥರ ನಾವು ಅದು ಇವಾಗ ಏನೋ ಒಂದು ಪಾರ್ಟ್ ಹಾಕ್ತೀವಿ ಅಂದ್ರೆ ಅದ್ರ ರಿಲೇಬಿಲಿಟಿ ನೋಡ್ತೀವಿ ನಾವು, ಮತ್ತೆ ಹೇಗಿರ್ಬೇಕು ಏನು ಅಂತ ಹೇಳಿ. ಆಮೇಲೆ ಇದು ನೋಡ್ಬೋದು, ಇದು ಟೈರ್ ಏನ್ ಕಾಸ್ಟ್ ಇರ್ಬೋದು ಟೈರ್ ಇದು ಅಂತ. ಇದು ಟೈರ್ ಅಪ್ರಾಕ್ಸಿಮೇಟ್ ಏನಿಲ್ಲ ಅಂತ ಹೇಳಿದ್ರು ಒಂದು 25,000 rupees ಟೈರ್ ಕಾಸ್ಟ್ ಇದೆ ಒಂದು ಟೈರ್. ಸೊ ಆಮೇಲೆ ಇದ್ರದ್ದು ಇನ್ನೊಂದೇನಂದ್ರೆ ಬೇರೆ ಟೈರ್ ಅಲ್ಲಿ ನಿಮಗೆ 40,000 50,000 ರನ್ ಆಗುತ್ತೆ. ಬಟ್ ಈ ಟೈರ್ ನೀವು 25,000 rupees ಪೇ ಮಾಡಿದ್ರೆ 15,000 ರನ್ ಆಗೋದು. 15,000 ಕಿಲೋಮೀಟರ್ ಅಷ್ಟೇ. ಎಸ್, ಇದು ಪಕ್ಕ ಆಫ್ ರೋಡಿಂಗ್ಗೆ ಅಂತಾನೆ ಮಾಡಿರೋದು. ಇದು ಇದನ್ನ ನಾವು ಡೈಲಿ ಯೂಸೇಜ್ಗೆ ಅಂತ ಎಲ್ಲ ನಾವು ಇಟ್ಕೊಂಡಿಲ್ಲ. ಇದು ಆಫ್ ರೋಡಿಂಗ್ ಅಂತ ಹೇಳ್ಬಿಟ್ಟು ಆಫ್ ರೋಡಿಂಗ್ ಪರ್ಪಸ್ ಅಂತಾನೆ ಮಾಡಿದ್ದಾರೆ. ನನ್ನ ಹತ್ರ ಸೆಕೆಂಡ್ ಸೆಟ್ ಇದೆ. ಸೊ ಅದನ್ನ ಬೇಕಾದ್ರೂ ಹಾಕೊಂಡು ನಾನು ಯೂಸ್ ಮಾಡ್ತೀನಿ. 2 ಸೆಟ್ ಇಟ್ಕೊಂಡಿದ್ದೀನಿ. ಆಫ್ ರೋಡಿಂಗ್ ಹೋಗ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀನಿ, ಅನ್ ಆಫ್ ರೋಡಿಂಗ್ ಹೋಗ್ಬೇಕಾದ್ರೆ ನಾರ್ಮಲ್ ಯೂಸ್ ಮಾಡ್ಕೊತೀನಿ. ಇದು ವಾಟರ್ ಕ್ಯಾನ್ ಅವಾಗ ಜಮಾನದಲ್ಲಿ ಅದನ್ನ ಹಂಗೆ ನೀಟಾಗಿ ರೆಡಿ ಮಾಡಿ ಅದನ್ನ ಹಾಗೆ ನೀಟಾಗಿ ರೆಡಿ ಮಾಡ್ಕೊಂಡಿದೀವಿ. ಮತ್ತೆ ಇದು ನೋಡ್ಬೋದು ನೀವು, ಶೌಲ್ ಮತ್ತೆ ಆಕ್ಸ್ ಎಲ್ಲ ಇದೆ ನಿಮ್ಗೆ. ಸಪೋಸ್ ಅವಾಗೆಲ್ಲ ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲೋ ವೆಹಿಕಲ್ ನಿಂತೋಯ್ತು, ಅವಾಗೆಲ್ಲ ಗಾಡಿ ಕಾಡು ಮಂದಿದಲ್ಲೆಲ್ಲ ನಿಂತೋಯ್ತು ಅಂತ ಹೇಳಿದ್ರೆ ಹೆಲ್ಪಿಂಗ್ ಯಾರು ಇರಲ್ಲ. ಸೇಫ್ಗೆ ಇವಾಗ ಮರ ಬಿದೋಗಿದೆ, ಮರ ಪೀಸ್ ಮಾಡಿನೇ ತೆಗಿಬೇಕು. ಹೆಂಗ್ ಪೀಸ್ ಮಾಡ್ತೀರಾ? ಸೊ ಇದ್ರಲ್ಲಿ ಪೀಸ್ ಮಾಡೋದು. ಸೂಪರ್. ಸೊ ಅದು ಮಣ್ಣಿನ ತೆಗಿಬೇಕಂದ್ರೆ ಅದಿದೆ. ಸೂಪರ್. ಆ ಕಡೆ ಆಕ್ಸ್ ಇದೆ. ಆಮೇಲೆ ಇದು ನೋಡಿ, ಇದು ಈ ಸೆಂಟರ್ ಯೂನಿಟ್ ಅನ್ನೋದು ಜೀಪಲ್ಲೆಲ್ಲ ಈ ಕಾನ್ಸೆಪ್ಟ್ ಎಲ್ಲ ಏನೂ ಇಲ್ಲ. ಓಕೆ, ನೀವು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬೇರೆ ಆಡ್ ಮಾಡಿ. ಮ್ಯೂಸಿಕ್ ಸಿಸ್ಟಮ್ ಆ್ಯಂಡ್ ಎಲ್ಲದಕ್ಕಿಂತ ಮೇನು ಇವಾಗ ನೋಡಿ, ಇದು ನೀವು ನೋಡಿದ್ರೆ ಯಾವುದೋ ಒಂದು ಡೈ ಹಾಕ್ಬಿಟ್ಟು ತಗೊಂಬಂದಿರೋ ಥರ ಇದೆ. ಇದು ನಿಮ್ಗೆ ಏನು ಅನ್ಸುತ್ತೆ? ಇದು ಮೆಟಲ್ ಅನ್ಸುತ್ತಾ, ಏನು ಅನ್ಸುತ್ತೆ? ಇದು ಸಡನ್ ನೋಡಿದ್ರೆ ಮೆಟಲ್ ಅಂತ ಫೀಲ್ ಆಗುತ್ತೆ ಅಷ್ಟೇ ಅಲ್ವಾ? ಇದನ್ನ ನಾವು ಕಾರ್ಪೆಂಟರ್ನ ಕರ್ಕೊಂಡ್ಬಂದು ನಾವು ಕಾರ್ಬೋರ್ಡ್ ಅಲ್ಲಿ ಅವ್ನಿಗೆ ಡಿಸೈನ್ ಮಾಡಿ ಕೊಟ್ಬಿಟ್ಟು ಆ ಕಾರ್ಬೋರ್ಡ್ ಕಟಿಂಗ್ ಮಾಡು. ಬಿಕಾಸ್ ಅವ್ನಿಗೆ ನಾವು ಹೇಳೋದು ಅರ್ಥ ಆಗಲ್ಲ. ಬಿಕಾಸ್ ಅವ್ನು ಬಂದು ಮನೆ ಕಾರ್ಪೆಂಟ್ರು. ಅವ್ನು ನಾವೇನೇ ನಾನು ಹೇಳಿದ ಇಷ್ಟೇ, ನಾನು ಕಟಿಂಗ್ ಏನು ಮಾಡ್ಕೊಡ್ತೀನಿ, ಕಟಿಂಗ್ ಮಾಡ್ಕೊಡು. ಅದನ್ನ ಲೆದರ್ ರ್ಯಾಪ್ ಮಾಡಿಸಿ, ಲೆದರ್ ಅವನ ಹತ್ರ ಕುತ್ಕೊಂಡು ಆ ಸ್ಟಿಚಿಂಗ್ಸ್ ಕಾಣಬೇಕು. ಬಿಕಾಸ್ ಇದೆಲ್ಲ ಕಸ್ಟಮೈಸ್. ಕರೆಕ್ಟ್. ಆ ಸ್ಟಿಚಿಂಗ್ ಕಾಣಿಸ್ಬೇಕು. ಇವಾಗ ನೋಡೋದಕ್ಕೆ ನೀವು ನೋಡಿದ್ರೆ ರೆಡಿ ಡೈ ತಗೊಂಬಂದು ಹಂಗೆ ತಂದು ಫಿಟ್ಟಿಂಗ್ ಮಾಡಿ, ಬಟ್ ಇನ್ಸೈಡ್ ಇರೋದೆಲ್ಲ ಫುಲ್ ಪ್ಲೈವುಡ್. ಓಕೆ. ಸೊ ಆ ರೀತಿ ಕಸ್ಟಮೈಸ್. ಸೀಟ್ಸ್, ಎಮ್ನಿಷಿಯಾ ಬಾಕ್ಸ್, ಇದು ಬುಲೆಟ್ಸ್ ಅವಾಗ ಯೂಸ್ ಮಾಡ್ತಾ ಇದ್ದೀವಿ. ಅದು ಆಲ್ಮೋಸ್ಟ್ ಅಂದ್ರೆ ಏನ್ ಫೀಲ್ ಕಾಣುತ್ತೆ ಅಂದ್ರೆ ಈ ಮಿಲಿಟರಿ ಯೂಸ್ ಮಾಡಿರೋ ತರನೇ ಫೀಲ್. ನೀವು ಹಂಗೆ ಇಟ್ಟಿದ್ದೀರಾ, ಫುಲ್ ಸೆಟಪ್ ಹಾಗೆ ಇದೆ. ಮಾಡಿಫೈಡ್ ಮಾಡಿಸಿದ್ರೆ ಅದನ್ನ ಹಂಗೆ ಅದೇ ಮಾಡಿಫೈಡ್ ಮಾಡಿ. ಆಮೇಲೆ ಇದನ್ನು ನಾವು ರಿಮೂವ್ ಮಾಡ್ಬಿಡ್ತೀವಿ. ಓಕೆ. ಇವಾಗ ನಾವು ಇದನ್ನು ರಿಮೂವ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಕಂಪ್ಲೀಟ್ಲಿ ಫ್ಲಾಟ್ ಆಗುತ್ತೆ. ಹೌದು. ಇವಾಗ ನಿಮ್ಗೆ ಈ ರೈಲ್ವೆ ಟ್ರ್ಯಾಕ್ ಅಲ್ಲಿ ನಿಮ್ಗೆ ಇದು ಸಿಗ್ನಲ್ ಹಾಕಿದ್ರು ನೀವು ಟ್ರ್ಯಾಕ್ ಕೆಳಗಡೆ ಪಾಸ್ ಆಗ್ಬಿಡ್ಬೋದು ಹಾಗೆ. ಓಕೆ. ಸೊ ಆ ಲೆವೆಲ್ಗೆ ಇರುತ್ತೆ. ಇದೆಲ್ಲ ನಾವು ಮಾಡಿಫಿಕೇಶನ್ ಅಂತ ಆಮೇಲೆ ಮಾಡ್ಕೊಂಡಿರೋದು. ಇದು ಬುಲೆಟ್ಸ್ ಇಡ್ತಾ ಇದ್ದೀವಿ ಅವಾಗ ಬುಲೆಟ್ಗಳು ಇಡ್ತಾ ಇದ್ದೀವಿ. ಬುಲೆಟ್ ಇದೆಯಾ ಈಗ ಇಟ್ಕೊಂಡ್ರೆ ನಮ್ಮನ್ನ ಬುಲೆಟ್ ಮಾಡ್ಬಿಡ್ತಾರೆ ಆಮೇಲೆ. ಆಮೇಲೆ ಇದು ಜೆರಿ ಕ್ಯಾನ್. ಯೂಶಲಿ ಏನಾಗುತ್ತೆ, ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಎನಿಥಿಂಗ್. ಸೊ ಅವಾಗೆಲ್ಲ ಪೆಟ್ರೋಲ್ ವೆಹಿಕಲ್ ಇದ್ದಿದ್ದು. ಸೊ ಒಂದು ಜೆರಿ ಕ್ಯಾನ್ ಮಾತ್ರನೇ ಬರುತ್ತೆ ಒಂದು ವೆಹಿಕಲ್ಗೆ. ಸ್ಟೆಪ್ನಿ ಬಂದು ಸೈಡ್ ವೈಸ್ ಬರುತ್ತೆ. ಸೈಡ್ ವೈಸ್ ಅಲ್ಲಿ ಬರ್ತಾ ಇತ್ತು, ಇಲ್ಲಿ ಬರ್ತಾ ಇತ್ತಲ್ಲ, ಹಿಂಗ್ ಬರ್ತಾ ಇತ್ತು ಫ್ಲಾಟ್. ಸೊ ಸ್ಟೆಪ್ನಿ ಒಂದ್ ಸೈಡ್ ಬರ್ತಾ ಇತ್ತು. ನಾವು ಅದನ್ನ ಕಸ್ಟಮೈಸ್ ಮಾಡ್ಬಿಟ್ಟು ಇದು ಬ್ರಾಕೆಟ್ ಮಾಡಿ ಇದೆ. ಈ ಬ್ರಾಕೆಟ್ಸ್ ಮತ್ತೆ ಈ ಸ್ಟೆಪ್ನಿ ಹೋಲ್ಡ್ ಎಲ್ಲ ಬಂದ್ಬಿಟ್ಟು ಚಾರ್ಸಿಯಿಂದ ತಗೊಂಡಿದೀವಿ. ಬಾಡಿ ಮೇಲೆ ವೇಟೇ ಬೀಳಲ್ಲ. ಬಾಡಿ ಕೆಲವರು ಏನ್ ಮಾಡ್ತಾರೆ, ಬಾಡಿಗೆ ಹಾಕ್ತಾರೆ. ಬಾಡಿಗೆ ಹಾಕಿ ವಿತಿನ್ ಎ ವೀಕ್ ಬಾಡಿನೇ ಕಟ್ ಆಗೋಗುತ್ತೆ. ಆಮೇಲೆ ಅದು ಇರಿಟೇಷನ್ ನಾಯ್ಸ್ ಎಲ್ಲ ಬರುತ್ತೆ. ಸೊ ಅದನ್ನ ಫ್ಯಾಬ್ರಿಕೇಶನ್ ಮಾಡಿಸಿದ್ವಿ. ಸೊ ಈ ಫ್ಯಾಬ್ರಿಕೇಶನ್ ಟೈಮ್ ಎಲ್ಲ ತಗೊಳುತ್ತೆ. ಸೊ ಪ್ರತಿಯೊಂದು ನಾವು ಅವ್ನು ಫ್ಯಾಬ್ರಿಕೇಟರ್ ಹತ್ರನೂ ಕುತ್ಕೊಬೇಕು, ಪೇಂಟರ್ ಹತ್ರನೂ ಕುತ್ಕೊಬೇಕು, ಮೆಕ್ಯಾನಿಕಲ್ಲೂ ಕುತ್ಕೊಬೇಕು. ಅದಕ್ಕೆ ನೀವು ಹೇಳಿದ್ದು ಒಂದ್ಸಲ ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಏನಿಲ್ಲ 1 ವರ್ಷ ಬೇಕು. 1 ವರ್ಷ ಮಿನಿಮಮ್ ಬೇಕು. ಅದು ನೀವು ಅದ್ರಲ್ಲಿ ಮುಳುಗಿ ಎದ್ದಿದ್ರೆ ನಿಮ್ಗೆ 1 ವರ್ಷ ಬೇಕು. ಮುಳುಗಿ ಎದ್ದಿಲ್ಲ ಅಂದ್ರೆ ಇನ್ನೂ ಟೈಮ್ ತಗೊಳುತ್ತೆ. ಅಂದ್ರೆ ಯಾವ್ದು ಕೆಲಸನ ಯಾರ ಹತ್ರ ಮಾಡಿಸ್ಬೇಕು ಅನ್ನೋದು ಗೊತ್ತಿರ್ಬೇಕು. ಫಸ್ಟ್ ಯಾರ ಹತ್ರ ಮಾಡಿಸ್ಬೇಕು ಅನ್ನೋದಕ್ಕಿಂತ ಮೇನ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು, ನಾಲೆಜ್. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರೋ ನೀವು ಅವನ ಹತ್ರ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಇಲ್ಲ ಅಂದ್ರೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ, ಅವ್ನಿಗೆ ಅರ್ಥನೂ ಆಗಲ್ಲ. ಅದು ಕೊನೆಗೆ ಇನ್ನೇನೋ ಕೆಲಸ ಆಗಿರುತ್ತೆ. ಸೊ ಈ ಬ್ರಾಕೆಟ್ ಬಂದು ಫ್ಯಾಬ್ರಿಕೇಶನ್ ಮಾಡಿದ್ವಿ. ಕೆಳಗಡೆ ಟೋ ಹುಕ್ ಇದೆ. ಓಕೆ, ಆಯ್ತಾ. ಇದು ಬಂದು ಜೀಪ್ಗೆ ಲೈಕ್ ವಿಲೀಸ್ ಎಲ್ಲ ಬಂತಲ್ಲ, ವಿಲೀಸ್ ಎಲ್ಲ ಬಂದಾಗ ಅವಾಗ ಈ ತರ ರಿಫ್ಲೆಕ್ಟರ್ ಬರ್ತಾ ಇದ್ದು. ಓಕೆ. ಇದು ಬಂದು ನಿಮ್ಗೆ ಏರ್ ಕ್ರಾಫ್ಟ್ ಅಲ್ಲೆಲ್ಲ ನಿಮ್ಗೆ ಮೇಲಿಂದ ಪ್ಲೇನ್ಸ್ ಅಲ್ಲೆಲ್ಲ ಇದೆ ಕಾಣಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ತರ ರಿಫ್ಲೆಕ್ಟರ್ಸ್ ಬರ್ತಾ ಇದ್ದು. ಓಕೆ. ಸೊ ನಾನು ಎರಡೂ ಇಟ್ಕೊಂಡಿದ್ದೀನಿ. ನನಗೆ ಅಕ್ಸೆಸರೀಸ್ ಇದ್ದಷ್ಟು ವೆಹಿಕಲ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ
ಎರಡನ್ನೂ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಸೂಪರ್. ಸೊ ಇದು ವ್ರಾಂಗ್ಲರ್ ಜೀಪಲ್ಲಿ ಬರೋದು ಬ್ರೇಕ್ ಲೈಟ್ಸ್. ಕರೆಕ್ಟ್, ಗೊತ್ತು. ಸೊ ನೀವು ಈ ಥರ ಸ್ಟೆಪ್ನಿ ಮಾಡಿದಾಗ ನಿಮ್ಗೆ ಈ ಲೈಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಲುಕ್ ಸಕದ ಕಾಣುತ್ತೆ. ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡ್ಬೋದು, ರೇಡಿಯೋ ಫ್ರೀಕ್ವೆನ್ಸಿ ಅಡ್ಜಸ್ಟ್ ಮಾಡಿ ಅವಾಗ ಓಕೆ ಮಾತಾಡ್ತಿದ್ವಿ ವಾಲ್ ಟೈಮ್ಸ್ ಅಲ್ಲಿ ಯೂಸ್ ಮಾಡ್ತಿದ್ವಿ. ಇದು ಬಂದು ಫೋಲ್ಡಬಲ್ ನಿಮಗೆ. ಸಪೋಸ್ ನಿಮ್ಗೆ ಇಷ್ಟು ಇದಿಲ್ಲ ಅಂತ ಹೇಳಿದಾಗ ಕಂಪ್ಲೀಟ್ಲಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲೇ ಲಾಕ್ ಮಾಡ್ಬಿಡ್ಬೋದು. ಓಕೆ ಆ ಥರ ಇದು. ಹಾಂ, ಸೊ ಬೇಡ ಅಂದ್ರೆ ವಾಪಸ್ ನೀವು ಅದನ್ನ ಶೋಗೆ ಬೇಕಾರೆ ಬೇಡ ಅಂದ್ರೆ ಇದೆಲ್ಲ ನಾವು ಮಾಡಿರೋದಲ್ಲ, ಈ ಕಸ್ಟಮೈಸ್ ಮೆಕ್ಯಾನಿಸಮ್ ಎಲ್ಲ ಆ ಜಮಾನದಲ್ಲೇ ಮಾಡಿಬಿಟ್ಟಿದ್ದಾರೆ. ನಾವೇನ್ ಅಂದ್ರೆ ಅವ್ರು ಎಷ್ಟು ಅಪ್ಡೇಟ್ ಅಲ್ಲಿ ಇದ್ರು ಅಂತ ಹೇಳ್ಕೊಳ್ಳಿ. ಆಮೇಲೆ ಇದು ರೇಡಿಯೋ ಫ್ರೀಕ್ವೆನ್ಸಿ ಅಡ್ಜಸ್ಟ್ ಮಾಡ್ಬಿಟ್ಟು ಅವ್ರು ಕಾಲ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಕಾಲ್ಸ್ ಯೂಸ್ ಮಾಡ್ತಾರೆ. ಸೊ ಇದನ್ನ ಹಂಗೆ ಮೇಂಟೈನ್ ಮಾಡಿದಿರಾ? ಇದನ್ನ ಹಾಗೆ ಮೇಂಟೈನ್, ಇವಾಗ ನಾವು ಡಮ್ಮಿ ಮಾಡಿದಿರಾ, ಬಟ್ ಅದನ್ನ ಹಂಗೆ ಯೂನಿಕ್ನೆಸ್ ಹಂಗೆ ಇಟ್ಟಿದ್ದೀರಾ. ಆ ಪಾರ್ಟ್ ಏನಿದೆ ಆ ಪಾರ್ಟ್ ಹಾಗೆ ಯೂಸ್ ಮಾಡ್ತೀವಿ. ಓಕೆ. ಆಮೇಲೆ ನೋಡಿ ಇದು ನಾನು ಹೇಳಿದ್ನಲ್ಲ, ಮಣ್ಣೇನಾದ್ರೂ ಎತ್ತಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ನೀವು ಯೂಸ್ ಮಾಡ್ತೀವಿ ಅದು. ಆಮೇಲೆ ಇದು ಅಷ್ಟೇ, ಏರ್ಕ್ರಾಫ್ಟ್ ಲೈಟ್ಸ್ ಇದೆಲ್ಲ ನಿಮ್ಗೆ ವ್ಯೂ ಕಾಣುತ್ತೆ ಮೇಲೆ. ಫ್ಲೈಟ್ ಇಂದ ವಾರ್ ಟೈಮ್ಸ್ ಅಲ್ಲೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಗಾಡಿ ಹೋಗ್ತಾ ಇರೋದೇ ಕಾಣಿಸಲ್ಲ. ಆ ನಾಲೆಡ್ಜ್ಗೆ ಈ ಕ್ಯಾಪ್ಸ್ ಎಲ್ಲ ಇದ್ರ ಬರೋದು. ಸೊ ಇದು ಆಗಿರ್ಬೋದು, ಇದಾಗಿರ್ಬೋದು, ಪ್ಲಸ್ ಈ ಫ್ರಂಟ್, ಓಕೆ, ಇದೆಲ್ಲ ನಿಮ್ಗೆ ಏರ್ಕ್ರಾಫ್ಟ್ ಲೈಟ್ಸೇ ಬರೋದು. ಓಕೆ. ಇವಾಗೆಲ್ಲ ನೀವು ನೋಡಕ್ ಹೋದ್ರೆ ಈ ತರ ಇದೆಲ್ಲ ಏರ್ಕ್ರಾಫ್ಟ್ ಲೈಟ್ಸ್ ಎಲ್ಲ ಯಾವುದಕ್ಕೂ ಬರಲ್ಲ. ಕರೆಕ್ಟ್. ಎಲ್ಲ ನಾರ್ಮಲ್ ಈ ತರ ಲೈಟ್ಸ್ ಬಂದ್ಬಿಡುತ್ತೆ. ಓಕೆ, ಅಂದ್ರೆ ನೀವು ಔಟ್ಸೈಡ್ ಪಾಪ್ ಅಪ್. ಓಕೆ, ಈ ತರ ಐಡಿಯಾ ಮಾಡಿ ಅವ್ರು ಅವಾಗ ಮಾಡ್ತಾ ಇದ್ದೀವಿ. ಸೂಪರ್. ಸೊ ಇದು ವಿಂಚ್ ಹಾಕೊಂಡಿದೀವಿ ಒಂದು ಟೋಯಿಂಗ್ ಪರ್ಪಸ್ಗೆ. ಓಕೆ. ಪವರ್ ಸ್ಟೇರಿಂಗ್ ಮಾಡ್ಕೊಂಡಿದ್ದೀನಿ. ಈ ಗಾಡಿ ಪವರ್ ಸ್ಟೇರಿಂಗ್. ಎಸ್. ಅಂಡ್ ಎಲ್ಲದಕ್ಕಿಂತ ಮೇನ್ ಸ್ಪೆಷಲ್ ಥಿಂಗ್ ಏನು ಅಂತ ಹೇಳಿದ್ರೆ ಟೊಯೋಟಾ 3000cc ಟರ್ಬೋ ಕಿಕ್ ಇಂಜಿನ್, ಆಟೋಮೆಟಿಕ್. ಇದು ನೋಡೋಕೆ ಇಷ್ಟು ರಗಡ ಕಾಣುತ್ತಲ್ಲ, ಆಕ್ಟಿವ್ ಓಡಿಸೋ ಹುಡುಗಿ ಕೊಟ್ರು ಆರಾಮಾಗಿ ಎತ್ಕೊಂಡು ಹೋಗ್ತಾರೆ. ಆ ಡ್ರೈವ್ ಫೀಲೇ ಇಲ್ಲ ಅವ್ರಿಗೆ. ಸೊ ನೋಡಿದವ್ರಿಗೆ ನಾನು ಅಯ್ಯೋ ಏನು ಹುಡುಗಿ ಇಷ್ಟು ರಗಡಿರೋ ವೆಹಿಕಲ್ ಓಡಿಸ್ತಾ ಇದ್ದಾರೆ, ಹೇಗೆ ಟ್ರೈನ್ ಅಪ್ ಆಗಿರ್ಬೋದು ಅಂತ. ಇಲ್ಲಿದೆ ವರ್ಕ್ ಅದು ಕೆಲಸ. ಎಸ್, ಇಲ್ಲಿದೆ ವರ್ಕ್. ಸೂಪರ್. ಇನ್ನು ಇದು ಓಪನ್ ಅಂಡ್ ಕ್ಲೋಸಿಂಗ್ ತೋರಿಸ್ಬೋದಾ ಸರ್? ಹೇಗಿದೆ ನೀವು ಆಮೇಲೆ ಇದು ನೀವು ಈ ಸ್ಟ್ರಾಪ್ ನಾನು ಏನಕ್ಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಸಪೋಸ್ ಎಲ್ಲೋ ಹಂಪಲ್ಲಿ ಏನಾದರೂ ಹಂಪಲ್ಲೋ ಹಳ್ಳದಿನ ಆಯಿತು, ಗ್ಲಾಸ್ ಬ್ರೇಕ್ ಆಗೋಗುತ್ತೆ. ಕರೆಕ್ಟ್. ಸೊ ಈ ಸ್ಟ್ರಾಪ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಯೂಸ್ ಮಾಡೋಕ್ಕೂ ಈಸಿ. ಕರೆಕ್ಟ್. ಇದಕ್ಕೆ ಲಾಕ್ಸ್ ಇದೆ. ಓಕೆ, ಸಪ್ರೇಟ್ ಲಾಕ್ಸ್ ಮಾಡಿದ್ರಲ್ಲ? ಸಪ್ರೇಟ್ ಲಾಕ್ಸ್ ಇದೆ. ಈ ಗಂಡ ಬೇರುಂಡ ನೋಡ್ಬೋದು ನೀವು. ಓಕೆ, ಇದು ಅವಾಗ ಆರ್ಮಿಗೆ ಯೂಸ್ ಮಾಡ್ತಿದ್ದೀರಾ ಅಂತ ನಾನು. ಓಕೆ. ಡಬಲ್ ವೈಪರ್ ಗಾಡಿ ಯಾವುದು ಸರ್ ಇದು? ಅಂದ್ರೆ ಆ ಟೈಮಲ್ಲಿ ಯಾವುದು ಇದು? ಫೋರ್ಡ್. ಇದು ಫೋರ್ಡ್ ಅಲ್ಲಿ ಎಂಬೋಸ್ ಇದೆ ನೋಡಿ, ಫೋರ್ಡ್ ಅಂತ. ಫೋರ್ಡ್ ಅಂದ್ರೆ ಅವರು ಅವಾಗ ಫೋರ್ಡ್ ಅವ್ರದ್ದು ಜೀಪ್ ಇದು. ಎಸ್, ಫೋರ್ಡ್ ಅವ್ರದ್ದು ಜೀಪ್. ಮಹೇಂದ್ರದಲ್ಲ ಇದು? ಮಹೇಂದ್ರದಲ್ಲ, ಇದು ಫೋರ್ಡ್. ಫೋರ್ಡ್ ಆದ್ಮೇಲೆ ವಿಲೀಸ್. ಫೋರ್ಡ್ದು ಎಸ್ ಇತ್ತು. ಓಕೆ. ಫೋರ್ಡ್ ಆದ್ಮೇಲೆ ವಿಲೀಸ್ ಆದ್ಮೇಲೆ ಮಹೇಂದ್ರ. ಓಕೆ, ಇದು ಜನರೇಷನ್ ಹಿಂಗಿದೆ. ಸೂಪರ್. ಹಂಗ ನಾವು ಇಷ್ಟು ದಿವಸ ನಮ್ಗೆ ಗೊತ್ತಿದ್ದ ಜೀಪ್ ಅಂದ್ರೆ ಮಹೇಂದ್ರ ಇಲ್ಲ, ಫೋರ್ಡ್ ಅಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ನಿಜವಾಗ್ಲೂ. ಫಸ್ಟ್ ಬಂದು ಫೋರ್ಡ್, ನೆಕ್ಸ್ಟ್ ಬಂದು ವಿಲೀಸ್ ಬರುತ್ತೆ, ನೆಕ್ಸ್ಟ್ ಬಂದು ಮಹೇಂದ್ರ ಬರುತ್ತೆ. ಇದು ನೀವು ಆಲ್ಟ್ರೇಷನ್ ಮಾಡಿಸ್ಕೊಂಡಿರೋದು ಅನ್ಸುತ್ತಲ್ಲ, ಈ ಗ್ಲಾಸ್ ಏನು ಆಗಬಾರ್ದು. ಇಲ್ಲ, ಈ ವುಡನ್ ಎಲ್ಲ ಇದೇ ತರ ಬರುತ್ತೆ, ಬಟ್ ಇದನ್ನ ನಾವು ಕಸ್ಟಮೈಸ್ ಮಾಡ್ಕೊಂಡಿದೀನಿ. ಜಸ್ಟ್ ಒಂದು ವುಡ್ ಪೀಸ್ ಬರುತ್ತೆ, ಯಾಕಂದ್ರೆ ಗ್ಲಾಸ್ ಅದ್ರ ಮೇಲೆ ಬಿದ್ದಾಗ ಇದಕ್ಕೆ ಏನು ಇದಾಗಬಾರ್ದು ಅನ್ನೋದಕ್ಕೋಸ್ಕರ ವುಡ್ ಬರುತ್ತೆ. ಅದನ್ನ ನಾವೇನ್ ಮಾಡಿ ಕಾಪರ್ ಕಟಿಂಗ್ಸ್ ಮಾಡಿಸಿದೀವಿ. ಕಾಪರ್ ಕಟಿಂಗ್ಸ್ ಮಾಡಿ ಸ್ವಲ್ಪ ಲುಕ್ ವೈಸ್ ಚೆನ್ನಾಗಿ ಬರೋದಕ್ಕೆ ಅದು ಪಾಲಿಶ್ ಎಲ್ಲ ನಾವು ಮಾಡ್ಕೊಂಡಿದೀವಿ. ಸೊ ಹೈಲೈಟ್ ಆಗಿ ಕಾಣುತ್ತೆ ನಿಮಗೆ. ಓಕೆ. ನೀವು ತಗೊಂಡಾಗ ಎಷ್ಟಾಯ್ತು ಗಾಡಿ? ಖರ್ಚು ಮಾಡಿದ್ಮೇಲೆ ಒಂದು ಕಸ್ಟಮೈಸ್ ಮಾಡಿದ್ಮೇಲೆ ಮಾಡಿಫಿಕೇಶನ್ ಮಾಡಿದ್ಮೇಲೆ ತಗೊಂಡಿದ್ದು ವೆಹಿಕಲ್ ಅಂತ ಹೇಳಿದ್ರೆ ಒಂದು 2.5 ಲಕ್ಷ ರೂಪಾಯಿ ವೆಹಿಕಲ್. 2.5 lakhs. ಓಕೆ. ನನಗೆ ಪೇಂಟ್ ಜಾಬ್ಗೆ 1.5 lakhs ಆಯ್ತು. ಪೇಂಟ್ ಜಾಬ್ಗೆ 1.5 ಲಕ್ಷ. ಪೇಂಟ್ ಜಾಬ್ಗೆ ನೀವು ಅದನ್ನ ಕಸ್ಟಮೈಸ್ ಮಾಡ್ಕೊಬಹುದು. ನನಗೆ ಅಷ್ಟು ಪೇಂಟ್ ಕ್ವಾಲಿಟಿ ಬೇಡ ಅಂತ ಹೇಳಿದ್ರೆ ಮಿನಿಮೈಸ್ ಪೇಂಟ್ ಕೂಡ ಮಾಡ್ಬೋದು. ಬಟ್ ಚೆನ್ನಾಗಿ ಬರಬೇಕು ಅಂದ್ರೆ ನೀವು ಔಟ್ಪುಟ್ ನೀವು ಅದೇ ತರನೇ ಇನ್ಪುಟ್ ಹಾಕ್ಲೇಬೇಕಾಗುತ್ತೆ. ಕಸ್ಟಮೈಸ್ ಅಂದಾಗ ಅದು ಪ್ಯಾಷನ್ಗೆ ಮಾಡೋದಲ್ಲ, ಪ್ಯಾಷನ್ಗೆ ಮಾಡೋದು. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ವೆಹಿಕಲ್ಸ್ ತರ ನಾವು ಬಂದು ಸುಮ್ಮನೆ ಸ್ಪ್ರೇ ಮಾಡೋದಕ್ಕಲ್ಲ, ಇದು ಒಂದೊಂದು ಪಾರ್ಟ್ನು ರಿಮೂವ್ ಮಾಡಿ, ಬಿಕಾಸ್ ಈ ಲಾಕ್ಸ್ ಎಲ್ಲ ಇದೆ ನೋಡಿ, ಇದು ಒಂದೊಂದನ್ನು ಡಿಸ್ಮ್ಯಾಂಟ್ಲ್ ಮಾಡಿನೇ ನೀವು ಪೇಂಟ್ ಮಾಡಬೇಕಾಗುತ್ತೆ. ಓಕೆ. ನಾರ್ಮಲ್ ವೆಹಿಕಲ್ಸ್ ಎಲ್ಲ ಹಾಗಾದ್ರೆ ಸ್ಪ್ರೇ ಮಾಡ್ಕೊಂಡು ಇದರಲ್ಲಿ ನೋಡಿ ಒಂದೊಂದು ಐಟಮ್ ಇದನ್ನ ರಿಮೂವ್ ಮಾಡಬೇಕು, ಇದನ್ನ ರಿಮೂವ್ ಮಾಡಬೇಕು, ಈ ಯೂನಿಟ್ ರಿಮೂವ್ ಮಾಡಬೇಕು. ಬರೀ ಇದ್ರ ರಿಮೂವ್ ಅಂಡ್ ಫಿಟ್ಟಿಂಗ್ಸ್ಗೆ ಟೈಮ್ ತೊಗೊಳುತ್ತೆ. ಕರೆಕ್ಟ್. ನಿಮ್ಗೆ ಹಂಗೆ ಮಾಡಿದಾಗ ಅದ್ರದ್ದು ನೀಟಾಗಿ ಕಾಣುತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಗೇನ್ ಗಜ್ಜಿ ಥರ ಕಾಣುತ್ತೆ, ಚೆನ್ನಾಗೂ ಕಾಣೋದಿಲ್ಲ ಅದು. ಓಕೆ. ಬೇರೆ ಇನ್ನೇನೇನು ಖರ್ಚಾಗಿದೆ ಸರ್? ಎಷ್ಟು ಅಂದಾಜು ಎಲ್ಲ ಓವರಾಲ್ ಎಷ್ಟು ಬರ್ಬೋದು ಇದು? ಇದು ಅಟ್ ಪ್ರೆಸೆಂಟ್ ಈ ಥರ ನೀವು ಇವತ್ತಿನ ರೇಟಲ್ಲಿ ನೀವು ರೆಡಿ ಮಾಡಬೇಕು ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು 10 lakhs ಅಂತ ಇಟ್ಕೊಬೇಕಾಗುತ್ತೆ. 10 lakhs. ಸೊ ಈ ಲೆವೆಲ್ಗೆ ಔಟ್ಲುಕ್ ಬರಬೇಕು ಅಂತ ಹೇಳ್ಬಿಟ್ರೆ ಒಂದು 10 ಲಕ್ಷ ಇಟ್ಕೊಬೇಕಾಗುತ್ತೆ. ಸೂಪರ್. ಸೊ ರಾಕೇಶ್ ಅವ್ರು ಇದನ್ನ ಮಾಡ್ತೀನಿ. ಯಾರೇ ಜೀಪ್ ನೋಡೋರು ರಾಕೇಶ್ ಅವ್ರು ಮಾಡ್ತಾರೆ. ಎಲ್ಲದಕ್ಕಿಂತ ಮೇನ್ ಟೈಮ್ ಕೊಟ್ರೆ ಮಾಡ್ತಾರೆ. ಕಾಸು ಕೊಟ್ರೆ ಮಾಡಲ್ಲ, ಟೈಮ್ ಕೊಟ್ರೆ ಮಾಡ್ತಾರೆ. ಸೂಪರ್ ಅಷ್ಟೇ. ನನಗೆ ಬಂದು ಪ್ರೆಷರೈಸ್ ಮಾಡಬಾರ್ದು. ಇವತ್ತು ನೀವು ಜೀಪ್ ತಗೊಂಡು 2 ತಿಂಗಳು ಕೊಡ್ತೀರಾ, 3 ತಿಂಗಳು ಕೊಡ್ತೀರಾ, ನನ್ನ ಪೀರಿಯಡ್ ಆಫ್ ಟೈಮ್ ನಾನು ಹೇಳ್ತೀನಿ. ಇಷ್ಟು ತಿಂಗಳಾಗುತ್ತೆ ಅಂತ ಮುಂಚೆ ಹೇಳ್ತೀನಿ. ಎಸ್, ಮುಂಚೆನೇ ಹೇಳ್ತೀನಿ. ಮುಂಚೆ ಹೇಳಿದ್ಮೇಲೆ ಅದರಲ್ಲಿ ಪ್ಲಸ್ 1 ಮಂತ್ ಎಕ್ಸ್ಟ್ರಾ ಅಂತಾನೆ ಇಟ್ಕೊಳ್ಳಿ. ನೀವು ಆ ಥರ ನೀವು ಮೈಂಡ್ ಸೆಟ್ ಇಟ್ಕೊಂಡು ಬರೋದ್ರೆ ಬನ್ನಿ, ಇಲ್ಲ ಬೇಡ. ಸೂಪರ್. ನನಗೆ ಮನಿ ಇಂಪಾರ್ಟೆಂಟ್ ಅಲ್ಲ, ನನಗೆ ಕ್ರೇಜ್ ಇಂಪಾರ್ಟೆಂಟ್, ನೇಮ್ ಇಂಪಾರ್ಟೆಂಟ್. ನಾನು ಕಸ್ಟಮೈಸ್ ಅಂತ ಹೇಳಿದ್ರೆ ನಾನು ಕಸ್ಟಮೈಸ್ ಅಂತಾನೆ ಇರಬೇಕು. ಸೂಪರ್. ಸರ್ ಓಪನ್ ಜೀಪ್ ಅಂದ್ರೆ ಎಲ್ರಿಗೂ ಕ್ರೇಜ್ ಇದ್ದೇ ಇರುತ್ತೆ.
ವಿಂಟರ್ ಓಡಿಸ್ಬೋದು, ಸಮ್ಮರ್ ಓಡಿಸ್ಬೋದು. ರೈನಿ ಸೀಸನ್ ಏನ್ ಮಾಡ್ತಾರೆ ಹಾ, ರಾಕೇಶ್? ಇದು ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಇವಾಗ ರೈನಿ ಸೀಸನ್ ಏನ್ ಮಾಡ್ತಾರೆ ಅಂತ. ಇವಾಗ ನಾನೇನೋ ಪಾಶ್ ಆಗಿ ಹಿಂಗ್ ಹೊರಟೋಗ್ತೀನಿ. ನಮ್ ಬೆಂಗಳೂರು ವೆದರ್ ಯಾವಾಗ ಏನು ಅಂತಾನೆ ಹೇಳೋದಕ್ಕಾಗಲ್ಲ. ಸಡನ್ ಆಗಿ ಮಳೆ ಬಂತು, ಮಾಡ್ಬೇಕು, ಮಳೆ ಬಂತು, ಸಡನ್ ಆಗಿ ಮಳೆ ಬಂತು, ಅಜೀಬ್ ಆಗ್ಬಿಡ್ತೀರಾ. ಪಾಶ್ ಆಗಿ ಬಂದ ನೋಡಿ ಹಿಂಗ್ ಅಜೀಬ್ ಆಗೋದಾ ಅಂತ ಹೇಳ್ಬಿಟ್ಟು. ಸೊ ಅದ್ರ ನಮ್ಮ ಹತ್ರ ರೆಡಿ ಇನ್ಸ್ಟೆಂಟ್ ಟಾಪ್ ಇದೆ ನಮ್ಮ ಹತ್ರ. ಓಕೆ, ಇನ್ಸ್ಟೆಂಟ್ ಟಾಪ್. ಇನ್ಸ್ಟೆಂಟ್ ಟಾಪ್ ವಿತಿನ್ 2 minutes ಅಲ್ಲಿ ನೀವು ನೆನೆಯಕ್ಕಿಂತ ಮುಂಚೆನೆ ಟಾಪ್ ಹಾಕ್ಬಿಡ್ಬೋದು. ಓಕೆ, ಸೊ ಇದು ನೋಡ್ಬೋದು, ಇದು ಚಾನಲ್ ಇದು. ಓಕೆ, ಆಯ್ತಾ. ಇದಕ್ಕೆ ನಮ್ಮ ಹತ್ರ ಫ್ಲೆಕ್ಸಿಬಲ್ ಟಾಪ್ ಇದೆ. ಆಯ್ತಾ. ಡ್ರೈವರ್ ಪ್ಲಸ್ ಕೋ ಪ್ಯಾಸೆಂಜರ್, ನಾವು ಅದನ್ನ ಬಿಕ್ನಿ ಟಾಪ್ ಅಂತ ಕರಿತೀವಿ. ಬಿಕ್ನಿ ಟಾಪ್ ಏನಕ್ಕೆ ಅಂದ್ರೆ ಇಬ್ಬರಿಗೆ ಮಾತ್ರನೇ. ಅದನ್ನ ನಾವು ವಿತಿನ್ 2 minutes ಅಲ್ಲಿ ನೀವು ಈ ಸ್ಲೈಡರ್ ಅಲ್ಲಿ ಹಾಕ್ಬಿಟ್ಟು, ಈ ಸ್ಲೈಡರ್ ಅಲ್ಲಿ ಹಾಕ್ಬಿಟ್ಟು ಅದ್ರದ್ದು ಹಿಂದೆಗಡೆ ಎಲಾಸ್ಟಿಕ್ ಇದೆ, ಇಲ್ಲಿ ಹುಕ್ ಇದೆ ನೋಡಿ ಇಲ್ಲಿ. ಓಕೆ, ಅದಕ್ಕೆ ಸೇಮ್ ನಾನು ಪಿನ್ ಕೊಟ್ಟಿದ್ದೀನಿ, ಆ ಪಿನ್ ಅಲ್ಲಿ ಲಾಕ್ ಆಗುತ್ತೆ. ಹಾರ್ಡ್ಲಿ ವಿತಿನ್ 2 minutes ನೀವು ಕವರ್ ಮಾಡ್ಬಿಡ್ಬೋದು. ಸೂಪರ್ ಸೂಪರ್. ನೀವು ನೆನೆಯಲ್ಲ, ಆಮೇಲೆ ಆ ಪಾಶ್ನೆಸ್ ಹಂಗೆ ಮೇಂಟೈನ್ ಆಗುತ್ತೆ. ಕರೆಕ್ಟ್, ಅಜೀಬ್ ಆಗಲ್ಲ. ಇಲ್ಲ ಕರೆಕ್ಟ್. ಸೊ ಒಂದು ರೌಂಡ್ ಹೋಗೋಣ? ಎಸ್, ಖಂಡಿತ ಬನ್ನಿ. ಇದು ಸಪೋರ್ಟ್ಗೆ, ಹತ್ತೋದಕ್ಕೆ, ಇಳಿಯೋದಕ್ಕೆ ಎಲ್ಲ ಟೈಮಲ್ಲೂ ಇದು ಅಲ್ಲ, ಇದು ಇದೆಲ್ಲ ಕಂಪ್ನಿಯವರೇ ಅವಾಗಲೇ ಅವ್ರು ಪ್ಲಾನ್ ಮಾಡಿದ್ದಾರೆ. ಎಲ್ಲ ಯಂಗ್ಸ್ಟರ್ಸ್ ಹತ್ತಾರೆ ಅಂತಲ್ಲ, ಏಜ್ ಆಗಿರೋರು ಹತ್ಬಿಟ್ಟು ಎಂಜಾಯ್ ಮಾಡ್ಬೋದು. ಓಕೆ ಸರ್, ಇದೇನು ಕೀ ಎಲ್ಲ ಆಪ್ಷನ್ ತೊಗೊಂಡಿದ್ದಾರೆ ಸರ್? ಇವಾಗ ಇದು ಕಂಪ್ಲೀಟ್ಲಿ ಓಪನ್ ಜೀಪ್. ನೀವು ತೊಗೊಂಡು ರೋಡಲ್ಲಿ ಎಲ್ಲೋ ನಿಲ್ಲಿಸ್ಬಿಟ್ಟು ಹೋಗ್ತೀರಾ, ಸೇಫ್ಟಿ. ಯಾರೋ ಒಬ್ಬ ಕುತ್ಕೊಂಡ್ರು ಓಪನ್ ಜೀಪಲ್ಲಿ, ಗೇರಿಂಗ್ ಶಿಫ್ಟ್ ಮಾಡಿಬಿಟ್ರು, ಗಾಡಿ ಮುಂದೆ ಹೋದರೆ. ಓಕೆ, ಸೊ ಇದಕ್ಕೋಸ್ಕರ ಇದು ಗೇರ್ ಲಾಕ್. ನಾವು ಇದ್ರಲ್ಲಿ ಸ್ಟೇರಿಂಗ್ ಅಲ್ಲಿ ಏನು ಲಾಕ್ ಮಾಡ್ತೀವಿ, ಸ್ಟೇರಿಂಗ್ ಮಾತ್ರ ಲಾಕ್ ಆಗುತ್ತೆ. ಸ್ಟೇರಿಂಗ್ ಲಾಕ್ ಆದ್ರೆ ನ್ಯೂಟ್ರಲ್ ಆದ್ರೆ ಗಾಡಿ ಮುಂದೆ ಹೋಗ್ಬಿಡುತ್ತಲ್ವಾ. ಹೌದು. ಸೊ ಹಾಗಾಗಿ ಈ ಕೀ ನಾವು ತೆಗೆದ್ಬಿಟ್ರೆ ನಾವು ಪಾರ್ಕಿಂಗ್ ಅಲ್ಲಿ ಇಟ್ಟಿರ್ತೀವಿ. ಅಟ್ ಎನಿ ಕಾಸ್ಟ್ ನಿಮಗೆ ಗಾಡಿ ಮುಂದೆ ಹೋಗಲ್ಲ. ಓಕೆ, ಯಾರೇ ಬಂದು ಹೇಳಿದ್ರು ಏನೇ ಮಾಡಿದ್ರು ಸೇಫ್ಟಿ. ಓಕೆ, ಮತ್ತೆ ನೀವು ಈ ಕೀ ಹಾಕಿದ್ರೇನೆ ಗೇರ್ ರಿಲೀಸ್ ಆಗೋದು ನಿಮಗೆ. ಓಕೆ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗೇರ್ ರಿಲೀಸ್ ಆಗಲ್ಲ. ಓಕೆ. ಸೊ ಈ ಕಾನ್ಸೆಪ್ಟ್. ಸೊ ಎಲ್ಲಾ ತರನು ಸೇಫ್ಟಿ ನೋಡ್ಬೇಕಾದ್ರೆ ಓಲ್ಡ್ ಸ್ಪೀಡೋಮೀಟರ್ ಇದೆ ಓಡ್ತಾ ಇದು. ಈ ಸ್ಪೀಡೋಮೀಟರ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ನಿಮಗೆ ಫ್ಯೂಲ್ ಗೇಜು, ಇದು ಟೆಂಪರೇಚರ್, ಇದು ಕಿಲೋಮೀಟರ್ಸ್, ಶುಗರ್, ಓಡೋಮೀಟರ್ಸ್. ಇದ್ರದ್ದು ಇನ್ನೂ ಒರಿಜಿನಲ್ ಬರುತ್ತೆ, ಇನ್ನೂ ಸ್ವಲ್ಪ ದೊಡ್ಡದು ಬರುತ್ತೆ. ನಾವು ಅದನ್ನ ನೆಕ್ಸ್ಟ್ ಇನ್ನೊಂದು ವೆಹಿಕಲಲ್ಲಿ ನಾವು ಅದನ್ನ ಮಾಡಿಫಿಕೇಶನ್ ಇಟ್ಕೊಂಡಿದ್ವಿ. ಪ್ಲಸ್ ಆಮೇಲೆ ಇದ್ರದ್ದು ಗೇರ್ಸ್ ಯಾವ್ದ್ರಲ್ಲಿ ಇದೆ ಏನು ಅನ್ನೋದು ನೋಡಿ. ಇದನ್ನ ನಾವು ಕಸ್ಟಮೈಸ್ ಮಾಡಿದ್ವಿ. ಇದು ಆಕ್ಚುಲಿ ಅಂಬಾಸಿಡರ್ ಬರುತ್ತೆ. ಓಕೆ, ಅಂಬಾಸಿಡರ್ಲಿ ಹೆಡ್ಲೈಟು, ಆಯಿಲ್ ಗೇಜು ಅದು ಬರುತ್ತೆ. ನಾವು ಅದನ್ನ ಅವನ ಸ್ಟಿಕರಿಂಗ್, ಅವನ ಹತ್ರ ನಮಗೆ ಗೇರ್ಗಳು ಯಾವ್ಯಾವ್ದ್ರಲ್ಲಿ ಅಂತ ಒಳಗಡೆ ಸ್ಟಿಕರಿಂಗ್ ಕಸ್ಟಮೈಸ್ ಮಾಡಿ ಆ ಲೈಟ್ಸ್ ಅಲ್ಲಿ ಪಾಪ್ ಅಪ್ ಆಗಬೇಕು. ಸೊ ಈ ತರ ಮಿನಿಮೈಸ್ ಕೆಲಸಗಳೆಲ್ಲ ತುಂಬಾ ಕೆಲಸ. ಇದೆಲ್ಲ ಈ ಕಾನ್ಸೆಪ್ಟ್ ಕನ್ಸೋಲ್ ಯಾರು ಯೋಚನೆ ಮಾಡೋಕ್ಕಾಗಲ್ಲ. ಇದ್ರ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಹೇಗೆ ಅಂತ. ಸೊ ಈ ತರ ನಾನು ಹೇಳಿದಾಗೆ ನಾನು ಏನೇ ಮಾಡಿದ್ರು ಒಂಥರ ಯೂನಿಕ್ ಒಂದು ನೇಮ್ ಅನ್ನೋದೊಂದು ಇರಬೇಕು. ಅದನ್ನ ಕ್ಯಾರಿ ಮಾಡೋದಕ್ಕೋಸ್ಕರ ಟೈಮ್ ತಗೊಂತೀವಿ. ಕರೆಕ್ಟ್. ಆಮೇಲೆ ಇವಾಗ ಒಂದು ಗಾಡಿ ರೆಡಿ ಮಾಡೋಣ, ನಾನು ಇನ್ನೊಬ್ರು ಯಾರೋ ಬಂದ್ರೆ ನಂಗೆ ಇದೇ ತರ ರೆಡಿ ಮಾಡ್ಕೊಂಡ್ರೆ ನಾನು ಹೇಳ್ತೀನಿ, ಇನ್ನೂ ಬೆಟರ್ ಕೊಡ್ತೀನಿ, ಕಾಪಿ ಇಡಬೇಡ. ಕರೆಕ್ಟ್, ಎಲ್ಲಾರ್ದು ಯೂನಿಕ್ ಅಂತ ಇರಲಿ. ಸೊ ನನ್ನ ಕಾನ್ಸೆಪ್ಟ್ ಆ ಥರ ಇಟ್ಕೊಂಡು ಸೂಪರ್ ಟ್ರೈ ಮಾಡೋಣ. ಎಸ್, ನೋಡಿ D4 ಹಾಕಿದೆ, D4 ಪಾಪ್ ಆಯ್ತು. ಓಕೆ. ಸೊ ಏನೇ ಇದ್ರು ನಿಮ್ಗೆ ಅಕಸ್ಮಾತ್ ಇಲ್ಲ ಅಂದ್ರೂ ಸೇಮ್ ಆಸ್ ಲೈಕ್ ಆಸ್ ಇವಾಗ ಪ್ರೆಸೆಂಟ್ ಕಾರ್ ಏನ್ ಬರ್ತಾ ಇದೆ, ಕರೆಕ್ಟ್ ಕ್ಲಸ್ಟರ್ ಅಲ್ಲಿ ತೋರಿಸುತ್ತಲ್ಲ, ಅದೇ ಸಿಸ್ಟಮ್ ನಾನು ಇಲ್ಲಿ ಮಾಡಿದ್ದೆ. ಸೂಪರ್. ಸೊ ಅವನ ರೈಡ. ಎಸ್, ನೋಡಿ ಒಂಚೂರು ಮೂವ್ ಮಾಡ್ತಿದಂಗೆ ಆ ಗಾಳಿ ಫೀಲ್, ಇದು ಪ್ರಾಪರ್ ಓಪನ್ ಜೀಪ್ ಫೀಲ್. ನೀವೆಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಂಡು ಹೋಗೋದಾದ್ರೆ ಏನಕ್ಕೆ ಜೀಪೇ ಅಲ್ಲ, ಕಾರಲ್ಲಿ ಹೋಗಿ ನೀವು ಎಸಿ ಹಾಕೊಂಡು ಹೋಗಿ ನಿಮ್ದಾಗಿ. ಸೊ ಈ ಫೀಲ್ ಆಮೇಲೆ ನೀವು ನೋಡ್ಬೋದು ನಂದಿ ಹಿಲ್ಸ್ ಅಲ್ಲಿ ಅಥವಾ ಇನ್ನೊಂದ್ ಕಡೆ ಎಲ್ಲಾದ್ರು ತುಂಬಾ ಕ್ರೌಡೆಡ್ ಪ್ಲೇಸ್ ಅಲ್ಲಿ ಹೋಗಿ ನೀವು ಕವರ್ಡ್ ಜೀಪ್ ಅಲ್ಲಿ ಹೋಗೋದಕ್ಕೂ ಇದ್ರ ಓಪನ್ ಜೀಪ್ ಅಲ್ಲಿ ಹೋಗೋದಕ್ಕೂ ತುಂಬಾ ಡಿಫರೆನ್ಸ್. ಏಜ್ ಆಗಿರೋರಿಂದ ಕೂಡ ಎಂಜಾಯ್ ಮಾಡ್ತಾರೆ. ಎಕ್ಸಾಕ್ಟ್ಲಿ, ತುಂಬಾ ಚೆನ್ನಾಗಿ. ಆಮೇಲೆ ನಿಮ್ಮ ಹತ್ರ ಪೆಟ್ಸ್ ಇರ್ಬೋದು. ಹೌದು, ಪೆಟ್ಸ್ ಏನಾದ್ರು ಈ ತರ ವೆಹಿಕಲ್ಸ್ ಅಲ್ಲಿ ನೀವು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅದ್ರಷ್ಟು ಎಂಜಾಯ್ ಮಾಡೋದು ಯಾವ್ದು ಮಾಡಲ್ಲ. ಕರೆಕ್ಟ್. ಈ ಪೆಟ್ಸ್ ನ ಒಂದು ಕಾರಲ್ಲಿ ಕರ್ಕೊಂಡು ಹೋಗಿ ಅದು ಫೀಲ್ ಮಾಡಲ್ಲ. ಈ ತರ ಓಪನ್ ಏರ್ ಅಲ್ಲಿ ಕರ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ಫೀಲ್ ಮಾಡುತ್ತೆ. ಆಮೇಲೆ ಯೂಸರ್ ಫ್ರೆಂಡ್ಲಿ. ಹೌದು, ಕ್ಲಚ್ ಇಲ್ಲ. ಕರೆಕ್ಟ್. ಬ್ರೇಕ್, ಎಕ್ಸಲೇಟರ್ ಅಷ್ಟೇ, ಆಟೋಮೆಟಿಕ್. ಸೊ ಒಂಥರ ಎಕ್ಸಲೇಟರ್ ಗಾಡಿ ಓಡಿಸಿದಾಗ ಈ ಫೀಲ್ ಅಷ್ಟೇ ಆಟೋಮೆಟಿಕ್ ಗಾಡಿಗಳು. ಬಟ್ ನೋಡಿದವ್ರಿಗೆ ಯಾರು ಹೇಳಲ್ಲ ಕರೆಕ್ಟ್, ಏನೋ ಮ್ಯಾನೇಜ್ ಜೀಪ್ ಅಲ್ಲಿ ಯಾರಪ್ಪ ಆಟೋಮೆಟಿಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಮ್ಮ ಸಿಸ್ಟರ್ ಬರ್ತಾರೆ, ಅವರು ನಾರ್ಮಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಬೇರೆ ಕಾರ್ಸ್ ಓಡಿಸೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಹೌದು, ನಮ್ ಸಿಸ್ಟರ್ ನಮ್ಮ ಮನೆಗೆ ಬಂದ್ರೆ ಅವ್ರು ನಮ್ಮಲ್ಲಿ ಇರೋಷ್ಟು ದಿವಸನು ಕಂಪ್ಲೀಟ್ಲಿ ಯೂಸ್ ಮಾಡ್ತಾರೆ ಜೀಪ್ ನ. ಅಷ್ಟು ಯೂಸರ್ ಫ್ರೆಂಡ್ಲಿ. ಕ್ಲಚ್ ಹಾಕು, ಕ್ಲಚ್ ತೆಗಿ, ಗೇರ್ ಚೇಂಜ್ ಮಾಡು, ಏನೂ ಇರೋದಿಲ್ಲ. ಆಮೇಲೆ ಟೊಯೋಟಾ 3000cc ಇಂಜಿನ್ ಹಾಕಿರೋದ್ರಿಂದ ನಿಮ್ಗೆ ಶಾರ್ಟ್ ಜರ್ಸಿ ಎಂತ ಜಾಗಕ್ಕೆ ಬೇಕಾದ್ರೂ ನೀವು ಜಸ್ಟ್ 2 ವೀಲ್ ಡ್ರೈವ್ ಅಲ್ಲೇ ತಗೊಂಡೋಗ್ಬೋದು. 4 ವೀಲ್ ರಿಕ್ವೈರ್ಮೆಂಟ್ ಬೇಕಾಗಲ್ಲ. ಪವರ್ ಸ್ಟೇರಿಂಗ್ ಇದೆ. ಇಷ್ಟು ದೊಡ್ಡ ಬ್ರಾಡ್ ಟೈರ್ಸ್ ತಿರುಗಿಸ್ಬೇಕು ನೋಡಿ, ನಾನು ಒಂದೇ ಕೈಲಿ ಆಪರೇಟ್ ಮಾಡ್ತಾ ಇದ್ದೀನಿ.
ಓಪನ್ ಜೀಪ್ ಹೋಗೋ ಮಜಾನೇ ಬೇರೆ ಇದೆ. ಮಜಾನೇ ಬೇರೆ. ಅದ್ರ ಇನ್ನು ಆಲ್ಟ್ರೇಷನ್ ಮಾಡಿದ್ರೆ ಎಲ್ಲದಕ್ಕಿಂತ ಮೀನಿಂಗ್ ಹಿಲ್ ಸ್ಟೇಷನ್ ಈ ತರ ಜಾಗಗಳಿಗೆ ತಗೊಂಡೋಗಿ ನೀವು ಡ್ರೈವ್ ಎಂಜಾಯ್ ಮಾಡೋದಿದೆಯಲ್ಲ, ಎಸ್ ಕಂಪ್ಲೀಟ್ ಆ ಫೀಲೇ ಬೇರೆ. ಎಸ್ ಎಸ್ ಕರೆಕ್ಟ್. ಸೊ ಮಾಡಿಫೈಡ್ ಜೀಪ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೀರಾ. ಅಂದ್ರೆ ನಿಮ್ಮ ಇಂಜಿನ್ ಮಾಡಿರೋದಾಗಿರ್ಬೋದು, ನಿಮ್ಮ ಮಾಡಿಫಿಕೇಶನ್ ಮಾಡಿದಾಗಿರ್ಬೋದು, ಮಳೆ ಬಂದ್ರೆ ಏನ್ ಮಾಡಬಹುದು ಕೂಡ ನೀವೇ ಅದನ್ನ ವ್ರಾಪ್ ಮಾಡೋ ಲೆವೆಲ್ ನೀವು ಎಷ್ಟು ಪಾಶ್ ಆಗಿ ಹೋಗ್ತಿರೋ ಮತ್ತೆ ಅದೇ ಪಾಶ್ನೆಸ್ ಅಲ್ಲಿ ವಾಪಸ್ ಬರೋದು ಇಂಪಾರ್ಟೆನ್ಸ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಎಸ್ ಅಬ್ಸಲ್ಯೂಟ್ಲಿ ರೈಟ್. ಯಾಕಂದ್ರೆ ಮಳೆ ಹೋದ್ ಬಂದ್ಮೇಲೆ ಏನಿದೆಲ್ಲ ನಿಂದೋಗಿದೆ. ಕರೆಕ್ಟ್ ಕರೆಕ್ಟ್. ಮಾನಿಟೈಸೇಷನ್ ಪ್ಲಾನ್ ನಿಮ್ಗೆ ಯಾಕೆ ಇದು ಬಂತು ಆಕ್ಚುಲಿ ಜೀಪ್ ಗೆ ಮಾಡಬೇಕು ಅನ್ನೋದಾ ಅಥವಾ ಯೂಶುವಲಿ ನೀವೆಲ್ಲ ಗಾಡಿಗೂ ಮಾಡ್ತೀರಾ? ಇನ್ಸ್ಪೈರ್ ಬಂದು ಸಿಪಾಯಿ ಮೂವಿನೇ ಇನ್ಸ್ಪೈರ್. ಬೇರೆ ಟ್ರೂಲಿ ಹೇಳ್ಬೇಕು ಅಂದ್ರೆ ಅದೇ. ಸೊ ಅವಾಗಲೇ ನನ್ಗೆ ಏನು ಅಂದ್ರೆ ಒಂದು ಜೀಪ್ ತಗೊಬೇಕು, ಅದು ವಿಂಡ್ಶೀಲ್ ಡೌನ್ ಮಾಡಿನೇ ಓಡಿಸ್ಬೇಕು, ಸಾಂಗ್ ಕೂಡ ಪ್ಲೇ ಆಗ್ಬೇಕು. ಸೊ ಅದರಿಂದನೇ ಮ್ಯೂಸಿಕ್ ಸಿಸ್ಟಮ್ ಸಿಪಾಯಿ ಸಾಂಗೇ ಪ್ಲೇ ಆಗ್ಬೇಕು, ಹೀಗೆ ಇರಬೇಕು ಹೀಗೆ ಅಂತ. ಸೊ ಆ ಕಾನ್ಸೆಪ್ಟ್ ಮೇಲೆ ನಾನು ಜೀಪ್ ತಗೊಂಡೆ. ಅದ್ರಲ್ಲಿ ಜೀಪ್ ಅಲ್ಲಿ ನಾನು ತಗೊಂಡ್ರೆ ನನ್ನ ಪಾಲಿಸಿ ಏನಂದ್ರೆ ನಾನು ತಗೊಳೋದು ಲೇಟ್ ಆಗ್ಬೋದು, ಬಟ್ ತಗೊಂಡ್ರೆ ಯೂನಿಕ್ ಆಗಿರ್ಬೇಕು. ಕರೆಕ್ಟ್. ನಾನು ಸುಮ್ಮನೆ ಏನೋ ತಗೊಬೇಕು ಅನ್ನೋದು, ಆಮೇಲೆ ಅವೈಲಬಿಲಿಟಿ ತಗೊಳಕ್ ನನಗೆ ಇಷ್ಟ ಇಲ್ಲ. ರಾಕೇಶ್ ಸರ್, ಈಗೆಲ್ಲ ನಾವು ಮಾತಾಡಿದ್ವಿ, ನಿಮ್ಮ ಜೀಪ್ ಬಗ್ಗೆ ಮಾತಾಡಿದ್ವಿ, ಅದು ಮಾಡಿಫಿಕೇಶನ್ ಬಗ್ಗೆ. ಈಗ ರಾಕೇಶ್ ಅವರು ಯಾವ್ಯಾವ್ದನ್ನ ಮಾಡಿಫಿಕೇಶನ್ ಮಾಡ್ತಾರೆ ಗಾಡಿ, ಯಾವ್ದಾದ್ರು ಮಾಡಿದ್ದೀರಾ? ಸರ್ ನಾನು ಐ ಆಮ್ ಪ್ಯೂರ್ಲಿ ವಿಂಟೇಜ್ ಲವರ್. ವಿಂಟೇಜ್ ಲವರ್ ಆಯ್ತಾ. ಅಂಡ್ ಲೇಟೆಸ್ಟ್ ವೆಹಿಕಲ್ಸ್ ಇದೆ ನನ್ನ ಹತ್ರ, ಬಟ್ ಅದನ್ನು ಅಷ್ಟೇ ಲೇಟೆಸ್ಟ್ ವೆಹಿಕಲ್ ನಾನು ಏನು ಸುಮ್ಮನೆ ಹಂಗೆ ಬಿಡಲ್ಲ. ನೋಡಿದೀನಿ ಸರ್, ಅದನ್ನು ಕೂಡ ಕಸ್ಟಮೈಸ್ ನೋಡಿದೀನಿ ಸರ್. ನಂದು ಆ ಒಂದು ಯೂನಿಕ್ ಅನ್ನೋದು ಒಂದಿದೆ. ಆಮೇಲೆ ನನಗೆ ಏನಂದ್ರೆ ಯಾರೋ ಮಾಡಿರೋದನ್ನ ನಾನು ಕಾಪಿ ಮಾಡಕ್ಕೆ ನನಗೆ ಇಷ್ಟ ಆಗಲ್ಲ. ಕರೆಕ್ಟ್. ಸೊ ಆಕ್ಚುಲಿ ನಂದು ಇವಾಗ ನಂದೊಂದು ಈ ಪ್ರೀಮಿಯರ್ ಪದ್ಮಿನಿ ಎಲ್ಲ ಇದೆ, ಅದರಲ್ಲಿ ಫ್ರಂಟ್ ಗ್ರಿಲ್ ಎಲ್ಲ ನಾನು ಮಾಡಿರೋದು ಹೇಗಿದೆ ಅಂತ ಹೇಳಿದ್ರೆ, ಯಾರು ನಾನು ಕೇಳ್ತೀನಿ ಈ ಗ್ರಿಲ್ ಹೆಂಗೆ ಮಾಡಿರ್ಬೋದು ಹೇಳಿ ಅಂತ ಹೇಳ್ತೀನಿ. ಎಲ್ಲಾದ್ರೂ ಶೋಗಿಗೆಲ್ಲ ತೊಗೊಂಡಾಗ ನೀವು ಇದನ್ನ ಯೂಸ್ ಮಾಡಿದ್ರೆ ಅದನ್ನ ಯೂಸ್ ಮಾಡಿದ್ರೆ ಅಂತಾರೆ. ನಾನು ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಮನೇಲಿ ನಾಯಿ ಇದೆಯಾ, ಅದು ಊಟ ಆಗ್ತೀರಾ ಬೌಲು, ಆ ಬೌಲ್ನ ಯೂಸ್ ಮಾಡಿದ್ದೀನಿ ಅದರಲ್ಲಿ ಅಂತ ಹೇಳ್ತೀನಿ. ಸೊ ಅಂದ್ರೆ ನನ್ನ ವೇ ಆಫ್ ಥಿಂಕಿಂಗ್ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬಿಡುತ್ತೆ, ಬಟ್ ನಂಗೆ ಇದು ಬೇಕು. ಆಲ್ಮೋಸ್ಟ್ ರಾಕೇಶ್ ಸರ್ ಆಲ್ಮೋಸ್ಟ್ ಅಂದ್ರೆ ವಿಂಟೇಜ್ ಲವರ್, ವಿಂಟೇಜ್ ಗಾಡಿಗಳು ಕೊಟ್ಟರೆ ಖುಷಿ. ಸೂಪರ್. ಅಂದ್ರೆ ನನ್ನ ಟೇಸ್ಟ್ ಬಿಟ್ಬಿಡ್ಬೇಕು. ನೀವು ಬಂದು ಮಾಡ್ಕೊಡ್ತೀನಿ. ಆಮೇಲೆ ನಿಮ್ಗೆ ರಿಸಲ್ಟ್ ಖುಷಿ ಇಲ್ಲ ಅಂದ್ರೆ ಟೈಮ್ ಕೊಡಿ. ರಿಸಲ್ಟ್ ಖುಷಿ ಆಗದಿರೋ ತರ ನಾನು ಮಾಡ್ಕೊಡೋದಿಲ್ಲ. ಸೂಪರ್. ಎತ್ಕೊಂಡು ಹೋದ್ರೆ ಯೂನಿಕ್ ಆಗಿದೆ ಅಂತ ಹೇಳ್ಬೇಕು. ಅವ್ರು ಅದೇ ತರ ಮಾಡ್ಸಿದ್ರು, ಇವ್ರು ಮಾಡಿಸ್ಕೊಂಡ್ ಬಂದಿದ್ದಾರೆ ಅನ್ನೋ ನೇಮ್ ಬೇಡ ನಿಮ್ಗೆ. ಸೂಪರ್. ಟೈಮ್ ಕೊಡಿ, ಮಾಡ್ಕೊಡ್ತೀನಿ. ದುಡ್ಡು ಇಂಪಾರ್ಟೆಂಟ್ ಆಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಸರ್. ಥ್ಯಾಂಕ್ ಯು. ಖಂಡಿತ. ನಿಮ್ ಟೈಮ್ ಕೊಟ್ಟಿದ್ದು ಥ್ಯಾಂಕ್ ಯು. ನಿಮ್ ಜೀಪ್ ತಂದಿದ್ದು ಥ್ಯಾಂಕ್ ಯು. ಕ್ಲೈಮೇಟಿಕ್ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು ಅಷ್ಟೇ. 3 days ಇಂದ ಸ್ಕಿಪ್ ಆಗಿರೋದು. ನಾವು ಈ ವಿಡಿಯೋ ಮಾಡಬೇಕು, ಮಾಡಿಫಿಕೇಶನ್ ದೇ ಒಂದು ಗಾಡಿ ತರಿಸಬೇಕು ಅಂದ್ಬಿಟ್ಟು ಈಗ ನಮಗೆ ವೆಹಿಕಲ್ ತಗೊಂಡೋಗಿ ಮತ್ತೆ ನಿಲ್ಲಿಸಿದಾಗ ಕ್ಲೀನಿಂಗ್ 1 hour ಬೇಕು ನಮಗೆ. Absolutely right, absolutely. Yes, thank you sir. Thank you. Nice to meet you. Yes. Boss Wala. Be the boss.